ನಮಸ್ಕಾರ. ಇವತ್ತು ನಾವು ಕೇಳಕ್ ಹೊರಟಿರೋ ಕಥೆ ಇದೆಯಲ್ಲ, ಅದು ನಿಜಕ್ಕೂ ಮನಸ್ಸಿಗೆ ಹತ್ತಿರವಾಗುವಂಥದ್ದು. ಅಂದ್ರೆ ನಮ್ಮ ಜೀವನದಲ್ಲಿ ಅಚಾನಕಾಗಿ ಬರುವ ಕೆಲವೊಂದು ಸ್ನೇಹಗಳು ಹೇಗಪ್ಪ ನಮ್ಮ ಬದುಕನ್ನೇ ಬೆಳಗಿಸ್ತವೆ ಅನ್ನೋದ್ರ ಬಗ್ಗೆ ಒಂದು ಸುಂದರವಾದ ಕಥೆ. ಕೇಳಿ, ಈ ಕಥೆ ಶುರುವಾಗೋದೇ ಒಂದು ವಿಚಿತ್ರವಾದ ಕ್ಯೂರಿಯಸ್ ಆದ ಡೈಲಾಗಿಂದ. ಹೊಸ ಅಜ್ಜಿ ಅಲ್ಲ ಅಣ್ಣ, ನೆಕ್ಸ್ಟ್ ಡೋರ್ ಅಜ್ಜಿ ಅಂತ. ಏನಿದು ನೆಕ್ಸ್ಟ್ ಡೋರ್ ಅಜ್ಜಿ? ಯಾರಿವ್ರು? ಬನ್ನಿ ನೋಡೋಣ. ಸೊ ಈ ಕಥೆಯಲ್ಲಿರೋದು ಇಬ್ಬರೇ ಮುಖ್ಯ ಪಾತ್ರಗಳು. ಒಬ್ಬ ಯುವಕ, ಇನ್ನೊಬ್ಳು ಅವನ ಪಕ್ಕದ ಮನೆಗೆ ಹೊಸದಾಗಿ ಬಂದಿರೋ ಒಬ್ಬ ಅಜ್ಜಿ. ಯಾವಾಗ್ಲೂ ಕಿಟಕಿಯಿಂದಲೇ ಒಂದು ನಗು ಕೊಡ್ತಾ ಇರ್ತಾರೆ. ಸರಿ, ಹಾಗಾದ್ರೆ ಕಥೆ ಶುರುವಾಗಿದ್ದು ಹೇಗೆ? ತುಂಬಾನೇ ಸಿಂಪಲ್ ಆಗಿ. ಒಂದಿನ ಬೆಳಿಗ್ಗೆ ನಮ್ಮ ಹೀರೋ, ಆ ಯುವಕ, ಆರಾಮಾಗಿ ಕಾಫಿ ಹೀರ್ತಾ ಕೂತಿದ್ದಾನೆ. ಆಗ ಪಕ್ಕದ ಮನೆ ಕಿಟಕಿಯಿಂದ ಈ ಹೊಸ ಅಜ್ಜಿ ಕೈ ಬೀಸ್ತಾರೆ. ಆದ್ರೆ ಸುಮ್ನೆ ಕೈ ಬೀಸಿ ಸುಮ್ನಾಗ್ಲಿಲ್ಲ. ಅಜ್ಜಿ ಮಾತು ಶುರು ಮಾಡಿದ್ದೇ ಒಂದು ತಮಾಷೆಯಾದ ಕಂಪ್ಲೇಂಟಿಂದ. ಅವರು ಹೇಳ್ತಾರೆ, ಮಗನೇ, ನಿನ್ನ ಕಾಫಿ ಸುವಾಸನೆ ಬಂದ್ರೆ ಸಾಕು, ನಾನ್ ಕುಡ್ದ ಕಾಫಿ ಜೀರ್ಣನೇ ಆಗೋದಿಲ್ಲ ಅಂತ. ನೋಡ್ರಾ, ಎಂಥ ಮುದ್ದಾದ ಮಾತು. ಅಷ್ಟೇ, ಆ ಒಂದು ತಮಾಷೆಯ ಮಾತು ಸಾಕಿತ್ತು. ಇಬ್ಬರ ನಡುವೆ ತಕ್ಷಣ ಒಂದು ಕನೆಕ್ಷನ್ ಶುರುವಾಯಿತು. ಅಜ್ಜಿ ಆ ಮಾತಿಗೆ ಈ ಹುಡುಗ ಕೂಡ, ಅಜ್ಜಿ, ಕುಡುಗು ಕಾಫಿಗೂ ಇಷ್ಟು ಪರಿಮಳ ಇರಲ್ಲ ಅಂತ ತಮಾಷೆ ಮಾಡ್ತಾನೆ. ನೋಡಿ, ಒಂದು ಸಣ್ಣ ಮಾತುಕತೆ ಎಷ್ಟು ಬೇಗ ಇಬ್ಬರನ್ನ ಹತ್ರ ತರಬಹುದು ಅಲ್ವಾ? ಸರಿ, ಈ ತಮಾಷೆ ಮಾತುಕತೆ ಕೇವಲ ಅಲ್ಲಿಗೆ ನಿಲ್ಲಲಿಲ್ಲ. ಈ ನೆರೆಹೊರೆಯವರ ಸಂಬಂಧ ಇದೆಯಲ್ಲ, ಅದು ಬರೀ ಹಾಯ್ ಬಾಯಿಗ ಸೀಮಿತವಾಗದೆ ತುಂಬನೇ ಬೇಗ ಒಂದು ಆಳವಾದ, ಕಾಳಜಿಯುಳ್ಳ ಸಂಬಂಧವಾಗಿ ಬದಲಾಯಿತು. ಅಂದ್ರೆ ನಂಬೋಕೆ ಕಷ್ಟ, ಕೆಲವು ದಿನಗಳಲ್ಲಿ ಈ ಅಜ್ಜಿಯ ಯುವಕನಿಗೆ ಒಬ್ಬ ಅನ್ಅಫಿಷಿಯಲ್ ಕನ್ಸಲ್ಟೆಂಟ್ ತರಾನೇ ಆಗ್ಬಿಟ್ರು. ಅವನ ಪ್ರತಿಯೊಂದು ಡೈಲಿ ಲೈಫ್ ವಿಷಯಕ್ಕೂ ಇವರೇ ಸಲಹೆಗಾರರು. ಹಾಗಾದ್ರೆ ಏನೇನು ವಿಷಯಕ್ಕೆಲ್ಲ ಕನ್ಸಲ್ಟಿಂಗ್ ಮಾಡ್ತಿದ್ರು ಅಂತ ಕೇಳಿದ್ರೆ ಲಿಸ್ಟ್ ದೊಡ್ಡದಿದೆ. ಬೆಳಗಿನ ತಿಂಡಿ ಏನ್ ಮಾಡ್ಬೇಕು ಅನ್ನೋದ್ರಿಂದ ಹಿಡಿದು ಮಧ್ಯಾಹ್ನದ ಊಟ, ಸಂಜೆಯ ಸ್ನ್ಯಾಕ್ಸ್, ಅಷ್ಟೇ ಯಾಕೆ ಅವನ ಫೋನ್ ಬ್ಯಾಟರಿ ಖಾಲಿ ಆಗ್ತಿದ್ರು ಇವರೇ ಹೇಳ್ತಿದ್ರು. ಇವರ ಕಾಳಜಿ ಎಷ್ಟಿತ್ತು ಅನ್ನೋಕೆ ಈ ಒಂದು ಘಟನೆ ಸಾಕು. ಒಂದು ದಿನ ಅವನು ಫೋನ್ ಚಾರ್ಜ್ ಹಾಕೋಕೆ ಮರ್ತ್ಬಿಟ್ಟಿದ್ದಾನೆ. ಆಗ ಅಜ್ಜಿ ಬಂದು ಹೇಳೋದು ಮಾತು ಕೇಳಿ, ನಾನೇ ಬಂದು ನಿನ್ನ ಫೋನ್ ಬ್ಯಾಟ್ರಿ ನೋಡಬೇಕಾದ್ರೆ ನಿನ್ನ ಆರೋಗ್ಯ ನೋಡೋಕೆ ಯಾರು ಬರ್ತಾರೆ ಅಂತ. ಅಬ್ಬಾ, ತಮಾಷೆ ಜೊತೆಗೆ ಎಂಥ ಆಳವಾದ ಪ್ರೀತಿ ಅಲ್ವಾ ಈ ಮಾತಲ್ಲಿ. ಈ ಸಂಬಂಧದಲ್ಲಿ ಇನ್ನೊಂದು ಸುಂದರವಾದ ಘಟನೆ ನಡೆಯುತ್ತೆ. ಒಂದು ಸಣ್ಣ ಸಹಾಯ ಕೂಡ ಹೇಗೆ ಮನಸ್ಸಿಗೆ ದೊಡ್ಡ ಸಾಂತ್ವನ ಕೊಡಬಹುದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸೊ ಏನಾಯ್ತು ಅಂದ್ರೆ, ಮುಂದಿನ ವಾರ ಈ ಯುವಕನಿಗೆ ಆಫೀಸ್ ಕೆಲಸದ ಟೆನ್ಷನ್ನು, ಸ್ಟ್ರೆಸ್ಸು ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು. ಸ್ವಲ್ಪ ಮೂಡ್ ಆಫ್ ಆಗಿದ್ದ. ಆದ್ರೆ ಅವನು ಏನೂ ಹೇಳ್ದಿದ್ರು ಸುಮ್ನೆ ಪಕ್ಕದ ಮನೆಯ ಕಿಟಕಿಯಿಂದಲೇ ಅಜ್ಜಿ ಇದನ್ನ ನೋಡ್ಬಿಟ್ರು. ಅವನ ಮುಖ ನೋಡಿ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು, ಎಂಥ ಗ್ರಹಿಕೆ ನೋಡಿ. ಅವರು ಸುಮ್ಮನೆ ನೋಡ್ಬಿಡ್ಲಿಲ್ಲ. ತಕ್ಷಣ ಒಂದು ಕಪ್ ಬಿಸಿ ಬಿಸಿ ಚಹಾ ಜೊತೆಗೆ ಬಿಸ್ಕೆಟ್ ತಂದ್ಕೊಟ್ಟು ಹೀಗೆ ಹೇಳ್ತಾರೆ, ಮಗನೇ, ತಲೆ ತಿನ್ನೋ ಸಮಸ್ಯೆ ಎಷ್ಟೇ ಇರಲಿ, ಹೊಟ್ಟೆ ತುಂಬೋ ತಿಂಡಿ ಇದ್ರೆ ಸಾಕು, ಅದೇ ಒಂದು ಲೈಫ್ ಟಿಪ್ ಅಂತ. ವಾವ್, ಈ ಮಾತಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಜೀವನಾನುಭವ ಇದೆ ಅಲ್ವಾ? ಅಷ್ಟೇ, ಆ ಒಂದು ಕಪ್ ಚಹಾ, ಆ ಒಂದು ಪ್ರೀತಿಯ ಮಾತು ಆ ಯುವಕನ ಮನಸ್ಸಿನ ಮೇಲಿದ್ದ ಎಲ್ಲಾ ಭಾರವನ್ನ ಇಳಿಸ್ಬಿಟ್ಟಿತು. ಆ ದಿನದಿಂದ ಅವನಿಗೆ ಮನಸ್ಸು ಹಗುರಾದ ಹಾಗೆ ಅನ್ಸೋಕೆ ಶುರುವಾಯಿತು. ಆದ್ರೆ ಈ ಕತೆ ಒನ್ ವೇ ಅಲ್ಲ. ಅಂದ್ರೆ ಕೇವಲ ಅಜ್ಜಿ ಮಾತ್ರ ಈ ಯುವಕನಿಗೆ ಸಹಾಯ ಮಾಡಿದ್ದಲ್ಲ, ಈ ಯುವಕನಿಂದಲೂ ಅಜ್ಜಿಯ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿತ್ತು. ಅದು ಹೇಗೆ ಅಂತ ಈಗ ನೋಡೋಣ. ಒಂದು ದಿನ ಸಂಜೆ ಮಳೆ ಬರ್ತಿತ್ತು. ಈ ಯುವಕ ಸುಮ್ಮನೆ ತನ್ನ ಫೋನ್ ನೋಡ್ತಿದ್ದ. ಆಗ ಏನೋ ನೋಡಿ ಅವನಿಗೆ ಸಖತ್ ಸರ್ಪ್ರೈಸ್ ಆಯಿತು. ಏನಪ್ಪಾ ಅಂದ್ರೆ, ಅವನು ನೋಡಿದ್ದು ಅಜ್ಜಿಯ ವಾಟ್ಸ್ಆಪ್ ಪ್ರೊಫೈಲ್. ಅಜ್ಜಿಯ ಡಿಪಿಯಲ್ಲಿ ಇವನು ಅವರಿಗೆ ಗೊತ್ತಿಲ್ಲದ ಹಾಗೆ ಕ್ಲಿಕ್ಕಿಸಿದ್ದ ಒಂದು ಫೋಟೋ ಇತ್ತು. ಅಷ್ಟೇ ಅಲ್ಲ, ಅದರ ಕೆಳಗಿದ್ದ ಕ್ಯಾಪ್ಷನ್ ಓದಿ ಅವನಿಗೊಂಥರ ಖುಷಿಯಾಗೋಯ್ತು. ಅದ್ರಲ್ಲಿ ಬರ್ದಿತ್ತು, ಇವನೇ ನನ್ನ ನಗುವಿನ ಹೊಣೆಗಾರ ಅಂತ. ನೋಡಿ, ಆ ಪ್ರೀತಿ, ಆ ಸಂತೋಷ ಎರಡೂ ಕಡೆನೂ ಇತ್ತು. ಎಂಥ ಸುಂದರವಾದ ಸಂಬಂಧ ಅಲ್ವಾ ಇದು? ಸರಿ, ಈ ಇಡೀ ಕಥೆ ಕೇಳಿದ್ಮೇಲೆ ಈ ಕಥೆಗಾರರು ಒಂದು ಮುಖ್ಯವಾದ ಪ್ರಶ್ನೆ ಕೇಳ್ತಾರೆ. ಹಾಗಾದ್ರೆ ಈ ಅಜ್ಜಿ ಅಂದ್ರೆ ನಿಜಕ್ಕೂ ಯಾರು? ಉತ್ತರ ಅಷ್ಟು ಸುಲಭವಲ್ಲ. ಯಾಕಂದ್ರೆ ಆ ಯುವಕನ ದೃಷ್ಟಿಯಲ್ಲಿ ಆಕೆ ಕೇವಲ ಒಬ್ಬ ಅಜ್ಜಿಯಾಗಿರ್ಲಿಲ್ಲ. ಬದಲಿಗೆ ಒಂಟಿಯಾಗಿದ್ದ ಆ ನೆರೆಮನೆಯ ಹುಡುಗನ ಜೀವನದಲ್ಲಿ ಬೆಳಗೋಕೆ ಅಂತಾನೆ ಬಂದ ಒಂದು ಬೆಳಕು. ನಿಜಕ್ಕೂ ನಮ್ಮ ಸುತ್ತಮುತ್ತ ಇರೋ ಇಂಥ ಸಂಬಂಧಗಳೇ ನಮ್ಮ ಜೀವನವನ್ನು ಸುಂದರವಾಗಿಸೋದು.